ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅಭಿಷೇಕ್ ಅಂತ. ನಾನು ಅಖಿಲ ಭಾರತ ವಾಕ್ಶ್ರಮ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಮೆದುಳು ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ನಮ್ಮ ಮೆದುಳು. ನಾವು ಮಲಗಿದ್ದಾಗಲೂ ಸಹ ನಮ್ಮ ಮೆದುಳು ಯಾವಾಗಲೂ ಎಚ್ಚರವಾಗಿರುತ್ತೆ. ಸೊ ಈ ಮೆದುಳಲ್ಲಿ ಬೇರೆ ಬೇರೆ ಏರಿಯಾಸ್ ಇರುತ್ತೆ. ಅದು ನಮ್ಮ ಪ್ರತಿಯೊಂದು ಕ್ರಿಯೆ, ಅದು ನಡೆದಾಡೋದಿರ್ಬೋದು, ಅದು ಮಾತಾಡೋದಿರ್ಬೋದು, ಯೋಚನೆ ಮಾಡೋದಾಗ್ಬೋದು, ಎಲ್ಲದನ್ನು ಕಂಟ್ರೋಲ್ ಮಾಡುತ್ತೆ. ನೀವಿಲ್ಲಿ ಈ ಚಿತ್ರದಲ್ಲಿ ನೋಡೋ ಥರ ಇಲ್ಲಿ ರಕ್ತನಾಳಗಳನ್ನ ನೀವು ನೋಡ್ಬೋದು. ಇದರಲ್ಲಿ ಕೆಂಪು ಬಣ್ಣದ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ರಕ್ತನಾಳಗಳು. ಈ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಆಗುತ್ತೆ. ಈ ರಕ್ತ ಸಂಚಾರದಲ್ಲಿ ಏನಾದರೂ ವ್ಯತ್ಯಯ ಆದರೆ, ಏನಾದರೂ ರಕ್ತ ಸಂಚಾರದಲ್ಲಿ ಏರ್ಪೇರ್ ಆದರೆ ಅದು ಸ್ಟ್ರೋಕ್ಗೆ ಈಡ್ ಮಾಡುತ್ತೆ. ಸೊ ಸ್ಟ್ರೋಕ್ನ ಕನ್ನಡದಲ್ಲಿ ಪಾರ್ಶ್ವವಾಯು ಅಂತ ಕರೀತಾರೆ. ಸೊ ನಾನು ಮೊದಲೇ ಹೇಳ್ದಂಗೆ ಮೆದುಳಲ್ಲಿ ಕೆಲವೊಂದು ಲ್ಯಾಂಗ್ವೇಜ್ ಸೆಂಟರ್ಸ್ ಅಂತ, ಅಂದರೆ ನಮ್ಮ ಭಾಷೆನ ನಿಯಂತ್ರಿಸೋಕ್ಕೆ ಕೆಲವೊಂದು ಏರಿಯಾಸ್ ಇರುತ್ತೆ. ಆ ಏರಿಯಾಸ್ಗೆ ಏನಾದರೂ ಈ ಥರ ಸ್ಟ್ರೋಕ್ ಆದರೆ, ರಕ್ತ ಹೆಪ್ಪುಗಟ್ಟರೆ ಅಥವಾ ರಕ್ತ ಸರಬರಾಜು ಕುಂಠಿತ ಆದರೆ ಜೀವಕೋಶಗಳು ಸಾಯುತ್ತೆ. ಸೊ ಇದಾದಾಗ ಏನಾಗುತ್ತೆ ಅಂದರೆ ನಾವು ಮಾತಾಡೋ ಕ್ರಿಯೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ನಾವು ಮುಂಚೆ ಥರ ಈಗ ಮಾತಾಡೋಕ್ಕೆ ಆಗಲ್ಲ. ಈ ಕಂಡೀಷನ್ನ ಅಫೇಸಿಯಾ ಅಥವಾ ವಾಕ್ಸ್ತಂಭನ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಮ್ಮ ಸಂಸ್ಥೆಗೆ ನೀವು ಭೇಟಿ ಕೊಡ್ಬೋದು. ಸೋಮವಾರದಿಂದ ಶುಕ್ರವಾರದವರೆಗೆ 9ರಿಂದ 5ವರೆಗೆ ನಮ್ಮ ಸಂಸ್ಥೆ ತೆರೆದಿರುತ್ತೆ. ನಮಸ್ತೆ.